ಮತ್ತು ಹಾಲಿನ ಟ್ಯಾಂಕರ್ ನಡುವೆ ಡಿಕ್ಕಿಯ ರಭಸಕ್ಕೆ ಹೊತ್ತಿ ಉರಿದಂತ ಪೆಟ್ರೋಲ್ ಟ್ಯಾಂಕರ್. ದಗದಗನೆ ಹೊತ್ತಿ ಉರಿತಾ ಇರುವಂತಹ ಪೆಟ್ರೋಲ್ ಟ್ಯಾಂಕರ್ ಮತ್ತು ಹಾಲಿನ ಲಾರಿ. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೆಟ್ರೋಲ್ ಟ್ಯಾಂಕರ್ ಹೊತ್ತಿಕೊಂಡಿರೋದ್ರಿಂದ ಟೆನ್ಷನ್ ಹೆಚ್ಚಾಗಿದೆ. ಸ್ಥಳಕ್ಕೆ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಅಗ್ನಿಶಾಮಕ ವಾಹನ ದೌಡಾಯಿಸಿದ್ದು, ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಟ್ಯಾಂಕರ್ನಿಂದ ಇಳಿದು ಚಾಲಕರು ಓಡಿದ್ದಾರೆ. ಅದೃಷ್ಟವಶಾತ್ ಟ್ಯಾಂಕರ್ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿರೋದು. ಟ್ಯಾಂಕರ್ನಲ್ಲಿ ಇದ್ದ 25,000 ಲೀಟರ್ ಪೆಟ್ರೋಲ್ ಬೆಂಕಿಗಾಹುತಿಯಾಗಿದೆ. ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ಸ್ಥಳದಲ್ಲಿ ಆತಂಕದ ವಾತಾವರಣ ಇದೆ. ಸ್ಥಳೀಯರು ಭಯ ಬಿದ್ದಿದ್ದಾರೆ, ಏನಾಗುತ್ತೋ ಏನ್ ಕಥೆನೋ ಅಂತ. ಸದ್ಯ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಟ್ಯಾಂಕರ್ ಗಾಡಿ, ಪೆಟ್ರೋಲ್ ಹಾಲಿನ ಗಾಡಿ ಎರಡೂ ಇದಾಗಿದೆ. ಆಕ್ಸಿಡೆಂಟ್ ಆಗಿ ಬೆಂಕಿ ಹತ್ಕೊಂಡಿರ್ತಾರೆ. ದೊಡ್ಡ ಬೆಳವಂಗಲ ಪ್ರದೇಶದಲ್ಲಿ ಆಗಿರುವಂತಹ ಘಟನೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಹಾಲಿನ ಲಾರಿ ಮತ್ತು ಪೆಟ್ರೋಲ್ ಟ್ಯಾಂಕರ್ ಡಿಕ್ಕಿ ಆಗ್ಬಿಟ್ಟಿದೆ. ಇಲ್ಲಿ ಹಾಲಿನ ಲಾರಿ ಟೆನ್ಷನ್ ಅಲ್ಲ, ಪೆಟ್ರೋಲ್ ಟ್ಯಾಂಕರ್ ಅಲ್ವಾ, ಹಂಗಾಗಿ ಟೆನ್ಷನ್ ಹೆಚ್ಚಾಗ್ತಾ ಇರೋದು. ಬೆಂಕಿ ಹೊತ್ಕೊಂಡಿರೋದ್ರಿಂದ ಯಾವ ಮಟ್ಟಕ್ಕೆ ವ್ಯಾಪಿಸ್ಕೊಳ್ಳುತ್ತೋ, ಹೇಗೋ, ಏನು, ಯಾವ ರೀತಿ ಕಾರ್ಯಾಚರಣೆ ಅನ್ನೋದ್ರ ಬಗ್ಗೆ ಸ್ಥಳೀಯರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಸದ್ಯ ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಪೆಟ್ರೋಲ್ ಲಾರಿ ಆಗಿರೋದ್ರಿಂದ ಬೆಂಕಿಯ ಆ ಮಟ್ಟವನ್ನ ನೀವು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಅಗ್ನಿಯ ನರ್ತನ ಅಂತೇಳಿ. ಸದ್ಯ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಇರಬಹುದು, ಜೊತೆಗೆ ಅಲ್ಲಿ ಸ್ಥಳೀಯರು ಕೂಡ ದೌಡಾಯಿಸಿದ್ದಾರೆ. ಬಟ್ ಆ ಟ್ಯಾಂಕರ್ನ ಚಾಲಕರು ಅದೃಷ್ಟವಶಾತ್ ಬಚಾವ್ ಆಗಿರೋದು ಕೂದಲೆಳೆ ಅಂತರದಿಂದ. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕ್ಕಿಯ ರಭಸಕ್ಕೆ ಈ ರೀತಿಯಾಗಿ ಹೊತ್ತಿ ಉರಿತಾ ಇರೋದು ಪೆಟ್ರೋಲ್ ಟ್ಯಾಂಕರ್. ಹಾಲಿನ ಲಾರಿ ಮತ್ತು ಪೆಟ್ರೋಲ್ ಟ್ಯಾಂಕರ್ ನಡುವೆ ಆಗಿರುವಂತ ಡಿಕ್ಕಿ, ಇದರಿಂದಾಗಿ ಪೆಟ್ರೋಲ್ ಟ್ಯಾಂಕರ್ ಹೊತ್ತಿ ಉರಿತಾ ಇದೆ. ಆದಷ್ಟು ಬೇಗ ಇದರ ಕಾರ್ಯಾಚರಣೆ ಆಗಬೇಕಿದೆ. ದೊಡ್ಡ ಅನಾಹುತ ಆಗುವ ಮುನ್ನ 25,000 ಲೀಟರ್ ಪೆಟ್ರೋಲ್ ಸದ್ಯ ಭಸ್ಮ ಆಗಿರೋದು. ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಇದರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ದೊಡ್ಡ ಬೆಳವಂಗಲ ರಸ್ತೆಯಲ್ಲಿ ಆ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ದೇವನಹಳ್ಳಿ ರಸ್ತೆಯಲ್ಲಿ ದೊಡ್ಡ ಬೆಳವಂಗಲ ಪ್ರದೇಶದಲ್ಲಿ ಆಗಿರುವಂತಹ ಭೀಕರ ಘಟನೆ. ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಟ್ಯಾಂಕರ್ ಗಾಡಿ, ಪೆಟ್ರೋಲ್ ಹಾಲಿನ ಗಾಡಿ ಎರಡೂ ಇದಾಗಿದೆ. ಆಕ್ಸಿಡೆಂಟ್ ಆಗಿ ಬೆಂಕಿ ಹತ್ಕೊಂಡು ಈಗ ಫೈರಿಂದ ಬಂದು ಹಾರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಪೆಟ್ರೋಲ್ ಟ್ಯಾಂಕರ್ ಮತ್ತು ಹಾಲಿನ ಲಾರಿ ಮಧ್ಯೆ ಆಗಿರುವಂತಹ ಡಿಕ್ಕಿ ರಭಸಕ್ಕೆ ಯಾವ ರೀತಿ ಹೊತ್ತಿ ಉರಿತಾ ಇದೆ ಟ್ಯಾಂಕರ್ ಗಮನಿಸ್ತಾ ಇದ್ವಿ. ಇನ್ನು ಕಾರ್ಯಾಚರಣೆ ನಡೀತಾ ಇದೆಯಾ, ಮುಗ್ದು ಹೋಗಿದೆಯಾ, ಸದ್ಯದ ಪರಿಸ್ಥಿತಿ ಹೇಗಿದೆ? ಕಾರ್ಯಾಚರಣೆ ನಡೀತಾ ಇದೆ. ಏನು ಪೆಟ್ರೋಲ್ ಟ್ಯಾಂಕರ್ ಹಾಗೂ ಹಾಲಿನ ಟ್ಯಾಂಕರ್ ನಡುವೆ ಒಂದು ಭೀಕರ ಅಪಘಾತ ಸಂಭವಿಸಿ ರಸ್ತೆಯಲ್ಲೇ ದಗದಗನೆ 2 ವಾಹನಗಳು ಉರಿತಾ ಇದಾವೆ. ಆದ್ರೆ ಹಾಲಿನ ವಾಹನದ ಏನು ಟ್ಯಾಂಕರ್ ಇದೆ ಅದನ್ನ ಬ್ಲಾಸ್ಟ್ ಆಗಿಲ್ಲ. ಬಟ್ ಪೆಟ್ರೋಲ್ ಟ್ಯಾಂಕರ್ ಏನು ಸರಿಸುಮಾರು ಒಂದು 25,000 ಲೀಟರ್ ಅಷ್ಟು ಪೆಟ್ರೋಲ್ ಏನು ರಸ್ತೆಯಲ್ಲಿ ಅನ್ನೋ ಒಂದು ಟ್ಯಾಂಕರ್ ಹತ್ಕೊಂಡಿರೋದ್ರಿಂದ ದಗದಗನೆ ಉರಿತಾ ಇದೆ. ಈ ಒಂದು ಸ್ಥಳ ಇದು ಮಾಡಿದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಚನ್ನದೇವಿ ಅಗ್ರಹಾರ ಗ್ರಾಮದ ಬಳಿ ನಡೆದಿರುವಂತದ್ದು. ಹಾಗಾಗಿ ಏನ ಪೆಟ್ರೋಲ್ ಟ್ಯಾಂಕರ್ ಮತ್ತೆ ಇದು 2 ವಾಹನಗಳು ಈಗ ನೆಲಮಂಗಲ ಕಡೆಯಿಂದ ದೊಡ್ಡಬಳ್ಳಾಪುರ ಕಡೆ ಹಾಲಿನ ವಾಹನ ಹೋಗ್ತಿತ್ತು. ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಕಡೆಗೆ ಏನು ಪೆಟ್ರೋಲ್ ಟ್ಯಾಂಕರ್ ನ ಗಾಡಿ ಬರ್ತಿತ್ತು. ಮುಖಾಮುಖಿ ಇಬ್ಬರು ಏನ ಚಾಲಕರ ನಿಯಂತ್ರಣ ತಪ್ಪಿ ಅದು ಏನಾಯ್ತೋ ಏನೋ ಇಬ್ಬರು ಕೂಡ ರಭಸವಾಗಿ ಭೀಕರವಾಗಿ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಡಿಕ್ಕಿಯ ತೀವ್ರತೆಗೆ ಸೌಖ್ಯ 2 ವಾಹನಗಳು ಕೂಡ
ಏನು ಹತ್ಕೊಂಡು ಉರಿತಾ ಇದಾವೆ ರಸ್ತೆಯಲ್ಲೇ. ಏನ್ ದೊಡ್ಡಬಳ್ಳಾಪುರದ ಅಗ್ನಿಶಾಮಕ ದಳದವರು ಈಗ ಸ್ಥಳಕ್ಕೆ ಬಂದು ಏನು ಅವರ ಸುರಕ್ಷತೆಯನ್ನು ಗಮನ ಹರಿಸ್ಕೊಬೇಕಾಗುತ್ತೆ. ಯಾಕಂದ್ರೆ ಬರೋಬ್ಬರಿ 25,000 ಲೀಟರ್ ಅಷ್ಟು ಒಳಗಡೆ ಟ್ಯಾಂಕರ್ ಅಲ್ಲಿ ಪೆಟ್ರೋಲ್ ಇದೆ. ಹಾಗಾಗಿ ಅವರು ಏನೋ ಒಂದು ಸಮಯ ಪ್ರಜ್ಞೆ ಮತ್ತೆ ಏನ್ ಅವರ ಸುರಕ್ಷತೆ ಎರಡನ್ನೂ ಮನದಲ್ಲಿ ಇಟ್ಕೊಂಡು ಫೋರ್ಸ್ ಆಗಿ ನೀರಿಂದ ಏನ್ ಅದನ್ನ ನನ್ಸುವಂತ ಕಾರ್ಯ ನಡೀತಾ ಇದೆ. ಹಾಗಾಗಿ ಸ್ಥಳಕ್ಕೆ ಏನು ದೊಡ್ಡ ಮಟ್ಟದಲ್ಲಿ ಪೊಲೀಸರು ಕೂಡ ಬಂದಿದ್ದಾರೆ, ಏನು ಸುರಕ್ಷತೆ ಟೀಮ್ನವರು ಕೂಡ ಬಂದಿದ್ದಾರೆ. ಹಾಗಾಗಿ 25,000 ಟ್ಯಾಂಕರ್ ದಗದಗನೆ ಉರಿತಾ ಇರೋದ್ರಿಂದ ಸ್ಥಳದಲ್ಲಿ ಸಾಕಷ್ಟು ಒಂದು ಭಯದ ವಾತಾವರಣನೇ ನಿರ್ಮಾಣ ಆಗಿದೆ. ಒಂದು ವಾಹನಗಳು ಕೂಡ ಸುಮಾರು ಏನು ಅರ್ಧ ಕಿಲೋಮೀಟರ್ ಆಚೆನೆ ತಡೆದು ನಿಲ್ಸಿದ್ದಾರೆ ದೊಡ್ಡಬೆಳಂಗುಳಿ ಪೊಲೀಸರು. ಯಾಕಂದ್ರೆ ಅದು ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಹಾಗಾಗಿ ಏನೋ ಅಲ್ಲಿ ಅಗ್ನಿಶಾಮಕ ದಳದವರು ಸ್ಥಳದಲ್ಲಿರೋದು ಬಿಟ್ರೆ ಇಲ್ಲ, ಏನು ಅಲ್ಲೇ ಸಮೀಪದಲ್ಲೇ ಸಾಕಷ್ಟು ಮನೆಗಳಿದಾವೆ. ಆ ಒಂದು ಏನು ಆಶ್ರಯಕ್ಕೆ ಸಂಬಂಧಪಟ್ಟಿದಂತ ಏನು ಬಡವರ ಒಂದು ಮನೆಗಳಿದಾವೆ. ಆ ಮನೆಗಳು ಹಾನಿ ಆಗೋ ನಿಟ್ಟಿನಲ್ಲಿ ಸಾಕಷ್ಟು ಏನು ಒಂದು ರೀತಿಯಲ್ಲಿ ಭಯದ ವಾತಾವರಣನೇ ನಿರ್ಮಾಣ ಆಗಿದೆ. ಹಾಗಾಗಿ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಿ ಈಗ ಬೆಂಕಿ ನೆನೆಸುವಂತ ಒಂದು ಕಾರ್ಯದಲ್ಲಿ ನಿರಂತರವಾಗಿ ಇದಾಗಿರೋದು. ಈಗ ಏನು ಬೆಂಕಿ ಹತ್ಕೊಂಡಿದ ತಕ್ಷಣ ಏನಂದ್ರೆ ಸ್ಥಿತಿ ಈ ಕಡೆ ನೆಲಮಂಗಲನೂ ಹೆಚ್ಚು ಕಡಿಮೆ ಒಂದು 15ರಿಂದ 20 ಕಿಲೋಮೀಟರ್ ಆಗುತ್ತೆ. ಆ ಕಡೆಯಿಂದನೂ ಕೂಡ ದೊಡ್ಡಬಳ್ಳಾಪುರದ ಕಡೆಯಿಂದ ಈ ಸ್ಪಾಟಿಗೆ ಬರ್ಬೇಕು ಅಂದ್ರೆ ಅದು ಒಂದು 20 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಹತ್ಕೊಂಡು ಉರಿದಿದೆ. ಹಾಗಾಗಿ ಇವಾಗ ಅಗ್ನಿಶಾಮಕರು ಏನು ಬೆಂಕಿಯನ್ನ ನಂದಿಸುವಂತ ಒಂದು ಕಾರ್ಯದಲ್ಲಿ ನಿರತರಾಗಿರುವಂತದ್ದು. ಹಾಗಾಗಿ ಸ್ಥಳದಲ್ಲಿ ಸಾಕಷ್ಟು ಆತಂಕದ ವಾತಾವರಣನೇ ನಿರ್ಮಾಣ ಆಗಿದೆ. ಸಾಕಷ್ಟು ಟ್ರಾಫಿಕ್ ಏನು ಪ್ರಸಿದ್ಧ ಕ್ಷೇತ್ರ ಮಧುರೆ ದೇವಸ್ಥಾನ ಇದೆ, ಆ ಒಂದು ಪ್ರಸಿದ್ಧ ಕ್ಷೇತ್ರಕ್ಕೆ ಹೋಗುವಂತ ಭಕ್ತಾದಿಗಳಲ್ಲೂ ಕೂಡ ಆತಂಕ ಇರೋದ್ರಿಂದ ಎಲ್ಲಂದ್ರೆ ಅಲ್ಲೇನೆ ರಸ್ತೆಯಲ್ಲೇ ನಿಂತಿದ್ದಾರೆ. ಹಾಗಾಗಿ ಸುರಕ್ಷತಾ ಕ್ರಮಗಳ ದೃಷ್ಟಿಯಿಂದ ಈಗ ಅಗ್ನಿಶಾಮಕ ದಳದವರು ನಿರಂತರವಾಗಿ ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸೌಖ್ಯ ಅದರ ಸಿಸಿಟಿವಿ ನೋಡ್ಬೋದು ನೀವು. ಆ ಸಿಸಿಟಿವಿ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋಂಥದ್ದು. ಹಾಗಾಗಿ ಆ ದೃಶ್ಯಗಳಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬೆಂಕಿಯ ತೀವ್ರತೆ ಹೊತ್ಕೊಂಡಿದೆ, ಮತ್ತೆ ಅಲ್ಲಿನ ಜನಗಳು ಯಾವ ರೀತಿ ಆತಂಕದಲ್ಲಿದ್ದಾರೆ ಅಂತ ನಮ್ಮಲ್ಲಿ ಈಗೇನು ವಿಡಿಯೋ ಪ್ಲೇ ಆಗ್ತಾ ಇದೆ ಅದರಲ್ಲೇ ನಾವು ನೋಡಬಹುದಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮೂರ್ತಿ ಡೀಟೇಲ್ಸ್ಗೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ತಾರೆ ಪ್ರತ್ಯಕ್ಷದರ್ಶಿ ಮಂಜುನಾಥ್ ಅಂತ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಸರ್, ಘಟನೆಯ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ವಿ, ನೀವು ಕೂಡ ಅಲ್ಲಿ ಪ್ರತ್ಯಕ್ಷದರ್ಶಿ ಅಂತ ಗೊತ್ತಾಗ್ತಾ ಇದೆ. ಸರ್, ಘಟನೆ ಹೆಂಗಾಯ್ತು, ಏನ್ ಹೇಳ್ತೀರಾ ಸರ್? ಹೌದು ಮೇಡಮ್, ಅದ್ರ ಪ್ರತ್ಯಕ್ಷದರ್ಶಿ ಅಂತಂದ್ರೆ ಇಲ್ಲಿಂದ ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಒಂದು ಹಾಲಿನ ಗಾಡಿ ಅಡ್ಡ ಹೋಗಿದ್ದಾನೆ. ಆ ಕಡೆಯಿಂದ ಡೀಸೆಲ್ ಇರೋ ಟ್ಯಾಂಕರ್ ಅಡ್ಡ ಬಂದಿದ್ದಾರೆ. ಎರಡು ಗಾಡಿನ ಬೆಂಕಿ ಎತ್ಕೊಂಡಿದೆ. ಡ್ರೈವರ್ಗೆ ಯಾರಿಗೆ ಏನಾಗಿಲ್ಲ, ಇಬ್ರು ಬಚಾವಾಗಿದ್ದಾರೆ. ಬೆಂಕಿ ಎತ್ಕೊಂಡು ಎರಡು ಉರಿದು ತಕ್ಷಣಕ್ಕೆ ಯಾರು ಬಂದಿರ್ಲಿಲ್ಲ. ಆಮೇಲೆ ಈಗೆಲ್ಲ ಬಂದು ಪೊಲೀಸ್ನವರು ಮತ್ತೆ ಫೈರ್ ಇಂಜಿನ್ ಎಲ್ಲ ಬಂದು ಆರ್ತಿದ್ದಾರೆ. ತೊಂದರೆ ಏನಂತ ಆಗಿಲ್ಲ. ಬೆಂಕಿ ಅಂತ ಹೊತ್ಕೊಂಡು ಎರಡು ಗಾಡಿಗಳು ಹಾಳಾಗಿದೆ. ಅಲ್ಲಿ ಪೆಟ್ರೋಲ್ ಟ್ಯಾಂಕರ್ ವೆಹಿಕಲ್ ಹೊತ್ತಿ ಉರಿತಾ ಇದೆಯಲ್ಲ, ಸುತ್ತಮುತ್ತ ಏನಿದೆ ಸರ್ ಅಲ್ಲಿ? ಮೇಡಮ್, ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಇದೆ. ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆ ಇದು. ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ ರಸ್ತೆ ಇದು. ಚನಾದೇವಿ ಗ್ರಹರ ಅಂತ ಬರುತ್ತೆ. ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ 11ನೇ ಮೈಲಿ ಅಂತ ಬರುತ್ತೆ. ಅಲ್ಲಿ ಎರಡು ಗಾಡಿನೂ ಗುದ್ಕೊಂಡು ಬೆಂಕಿ ಹತ್ಕೊಂಡು ಉರಿತಾ ಇದೆ ಮೇಡಮ್. ಈಗ ಪೊಲೀಸ್ನವರು ಹಲೋ ಹೇಳಿ ಸರ್, ಹೇಳಿ. ಪೊಲೀಸ್ನವರು ಮತ್ತೆ ಫೈರ್ ಇಂಜಿನ್ ಎಲ್ಲ ಬಂದು ಇಲ್ಲಿ ಈಗ ಆರ್ತಿದ್ದಾರೆ. ಇನ್ನ ಎರಡು ವೆಹಿಕಲ್ ಅಲ್ಲೇ ರಸ್ತೆಯಲ್ಲೇ ಇದೆ. ರೋಡ್ ಅಂತೂ ಫುಲ್ ಜಾಮ್ ಆಗಿದೆ. ಈಗ ಬೆಂಕಿ ನಂದಿಸಿದ್ದಾರೆ ಸಂಪೂರ್ಣವಾಗಿ. ಬೆಂಕಿ ಸಂಪೂರ್ಣವಾಗಿ ನಂತಿದ್ದಾರೆ ಫೈರ್ ಇಂಜಿನ್. ಈಗ ಬಂದು ಮುಂಚೆ ಅಂತೂ ಯಾರು ಬರ್ಲಿಲ್ಲ. ಈಗೆಲ್ಲ ಆದ್ಮೇಲೆ ಬಂದು ಒಂದ್ 2-3 ಫೈರ್ ಇಂಜಿನ್ ಇವೆಲ್ಲ ಬಂದು ಆರ್ತಿದ್ದಾರೆ. ಇನ್ನ ವೆಹಿಕಲ್ ನ ಆ ಕಡೆ ಈ ಕಡೆ ತೆಗೆದಿಲ್ಲ. ಇದರಿಂದಾಗಿ ಅಕ್ಕಪಕ್ಕ ಏನಾದ್ರೂ ಹಾನಿ ಆಗಿದೆಯಾ ಸರ್? ಹೆಂಗೆ? ಇಲ್ಲ ಮೇಡಮ್, ಏನ್ ಅಕ್ಕಪಕ್ಕ ಏನು ಹಾನಿ ಆಗಿಲ್ಲ. ಸದ್ಯಕ್ಕೆ ಎಲ್ಲ ಸ್ವಲ್ಪ ಇದಾದ್ರು ಪೊಲೀಸ್ನವರೆಲ್ಲ ಇವರು ಫೈರ್ ಇಂಜಿನ್ ಅವರೆಲ್ಲ ಬಂದು ಆರ್ತಿದ್ದಾರೆ. ಅಕ್ಕಪಕ್ಕ ಏನು ಹಾನಿ ಆಗಿಲ್ಲ. ಸದ್ಯ ಈಗ ವಾಹನಗಳ ತೆರವು ಕಾರ್ಯಾಚರಣೆ ಒಂದು ಆಗ್ಬೇಕಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡ್ಬೇಕಾಗಿ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ ಮೇಡಮ್, ಆಯ್ತು.